ಅಮ್ಮ ಅಮ್ಮ, ಈ ಬಟ್ಟೆಲಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದೀನಲ್ವಾ? ಅಪ್ಪಾಜಿಗೆ ತೋರ್ಸೋಣ. ಚೆನ್ನಾಗಿ ಕಾಣಿಸ್ತಿದ್ಯಾ ಪ್ರಣತಿ? ಇರು, ಅಪ್ಪಾಜಿನ ಕರಿತೀನಿ. ಅಪ್ಪ ಆಚೆಲಿ ಏನೋ ಮಾಡ್ತಾ ಇರಬೇಕು. ಯವಾ ಯವಾ, ಓಹೋ ಇದೇನಿದು ಪುಟ್ಟ ರಾಜ್ಕುಮಾರಿಯಾ? ಹಿಂಗ್ ತಯಾರಿ ಮಾಡಿ ನಿಲ್ಸ್ಬಿಟ್ಟಿದ್ದೀರಿ. ಓ ಇವ ಏನ್ ಚಂದಕ್ಕಂತೇಳಿ ಯವ್ವ. ನೀವೇ ಸುಂದರಿ ಇದೆ, ನಿಮ್ಮ ಮಗಳು ನಿಮ್ಗಿನ್ನ ಸುಂದರಿ ಕಣೆ ಹೇಳಿ. ಓ ಅಜ್ಜು ಒಡವೆಗಳೆಲ್ಲ ಆಯ್ಕೊಂಡ್ಬಿಟ್ಟಿರ ಅನ್ನೋದೇ ಮಗ, ಎಷ್ಟು ಚಂದಕ್ಕಂತದೆ. ಹ್ಞೂ ಮಂಗಳಮ್ಮ, ನಿಂಗೆ ಗೊತ್ತಾಯ್ತವೆಲ್ಲ ನಮ್ಮ ಅತ್ತೆ ಒಡವೆ ಅಂತ? ನೀವೇ ಅವತ್ತಾರ ಹೇಳಿದ್ರಲ್ಲವಾ, ಅಷ್ಟು ಬಂದು ಯಾವ ಅಮ್ಮ ಎಲ್ಲ ತಂದು ಕೊಟ್ಬಿಟ್ಟು ಹೋಯ್ತು ಅಂತವಾ. ಹೆಂಗ ನಾವು ಮಾಡಿದ ಪ್ಲಾನು ಒಳ್ಳೇದಾಯ್ತು ಬಿಡಿ. ಹಾಂ, ಎಷ್ಟು ಚಂದ ಕಾಣ್ತದೆ ನೋಡಿ. ಈ ಭಾಗ್ಯ ಸಿಕ್ತಿತ್ತೆ, ಆ ಪ್ಲಾನ್ ಮಾಡ್ದಿರೋ ಹೋಗಿರೆ ಅವಮ್ಮ ಎಲ್ಲ ಮಡಿಕೊಂಡಿರೋಡು. ಹಿಂಗೆ ನೋಡ್ರಿ, ಅಚ್ಚುಕಟ್ಟಾಗಿ ಮಗಿನ ಮೈ ಮೇಲೆ ಹೆಂಗೆ ಕಾಣ್ತದೆ. ಅಯ್ಯೋ ಅಯ್ಯೋ ಮಹಾಲಕ್ಷ್ಮಿ, ಚಂದಾಗಿ ಕಾಣ್ತೀಯ. ನಂದೇ ಕಣ್ಣೆಸರಾಯ್ತದೆ, ದೃಷ್ಟಿ ತೆಗ್ದಾಕ ಮಗಿಗೆ. ಅಂತವೇ ನನಗಂತೂ ನೀವು ಹೇಳೋದ್ರಿಂದ ಒಳ್ಳೆ ಸಂತೋಷ ಖುಷಿ ಆಯಿತು. ಅವತ್ತು ಮಾತಾಡ್ಸಿದಂಗೆ ಕೈ ತುಪ್ಪೋಯ್ತೆಲ್ಲ ಒಡವೆಗಳು ಅಂದ್ಕೊಂಡಿದ್ದು. ಹೆಂಗೋ ಎಲ್ಲ ಸೇರಿ ಪ್ಲ್ಯಾನ್ ಮಾಡಿ ಪಾಪ ನಿಮ್ಮ ಮೈದ್ನೆಂಡ್ರು ಮಾಡೋ ಹೊತ್ತಿಗೆ ನಿಮ್ಮ ಕೈಗೆ ಒಡವೆ ಒಂದು ಸೇರಿದವನಿ. ಹೂ ಕಣ್ಮಂಗ್ಲಮ್ಮ, ಅವತ್ತು ನಾವೆಲ್ಲ ಇನ್ನೇನಪ್ಪ ಇನ್ನು ಹೆಂಗಪ್ಪ ಇಸ್ಕೊಳ್ಳೋದು ಅನ್ನುವಾಗ ನೀನು ಅದು ಯಾವುದೋ ಊರವ್ರ ಕತೆ ಹೇಳಿ ಹೆಂಗೋ ನಮ್ಗೊಂದು ದಾರಿ ತೋರಿಸ್ತೆ. ನಿಜವಾಗ್ಲೂ ಇಷ್ಟು ಸುಲಭವಾಗಿ ಕೆಲಸ ಆಯ್ತದೆ ಅಂತೇಳಿ ನಾನು ಅಂದ್ಕೊಂಡಿರಲಿಲ್ಲ. ಅದಂಗೆ ರಾತ್ರಿ ನೆನಪಾಯ್ತು ಮಂಗಳಮ್ಮ ನೀನು ಹೇಳಿದ್ದು. ಅವತ್ತು ನೀನೊಂದು ದೇವ್ರಿಗೆ ಮುಡುಪು ಕಟ್ಟಿಕ್ಕೆ ಕೇಳಿದಲ್ಲ, ಕಟ್ಟಿಕ್ಯೂನಿ. ಆ ದೇವಸ್ಥಾನ ಎಲ್ಲೋ ಏನೋ ನಂಗೆ ಗೊತ್ತಿಲ್ಲ, ನೀನೇ ಕರ್ಕೊಂಡೋಗ್ಬೇಕು. ಅಲ್ಲೋಗಿ ಅರ್ಕೆ ತೀರಿಸ್ಬಿಟ್ಟು ಬರೋಣ. ನಾನು ನನ್ನ ಕೈಗೆ ಒಡವೆ ಬರೋದಾದರೆ ಆ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಬತ್ತೀನಿ ಅಂತ ಹೇಳಿದೆ. ಹೋಗ್ಬಿಡೋಣ. ಹಾಂ, ಹೋಗ್ಬಿಟ್ಟು ಮಾಡಿಸ್ಕೊ ಬಂದ್ಬಿಡೋಣ ಮಂಗಳಮ್ಮ. ಹೂ ಕಟ್ರವಾ, ಅದಕ್ಕೆ ನಾನು ಹೇಳಿದ್ದು. ಆ ದೇವರು ನಮ್ಮದನ್ನ ಕೈ ಬಿಡೋಕ್ಕಿಲ್ಲ. ನಮ್ಮೂರ್ನಾಗೂ ಎಷ್ಟೋ ಜನ ಕೆಲಸ ಮಾಡೋರೆ, ಏನಾರ ಕಳ್ಕೊಂಡಾಗ ಸಿಗಬೇಕು ಅಂತಾಗಿದ್ದಾಗೆಲ್ಲ ನೀವು ಮಾಡ್ರಿ ಅಂತ. ನೋಡಿದ್ರಾ ಹೆಂಗಾಡೆ ಹೆಂಗೆ ಬಿಟ್ರುವ ಸೀದಾ ಬಂದು ನಿಮ್ಮ ಕೈಗೆ ಒಡವೆ ತಲುಪ್ತು. ಹ್ಞೂ ಮಂಗಳಮ್ಮ, ನೀನು ಹೇಳಿದ್ದೆ ದಿಟ, ನನಗಂತೂ ಸ್ಯಾನೆ ನಂಬಿಕೆ ಬಂದ್ಬಿಟ್ಟದೆ. ಅಂದಂಗೆ ಮಂಗಳಮ್ಮ, ಈ ಒಡವೆಗಳೆಲ್ಲ ನಮ್ಮ ಅತ್ತೆವಲ್ಲ, ಅಂದರೆ ನಮ್ಮ ಅತ್ತೆನ ಮುರಿಸಿ ಈ ಒಮ್ಮ ಮಾಡಿಸ್ಕೊಂಡಿತ್ತು. ಈಗ ಇದನ್ನೇ ಮಗಿಗೆ ಹಾಕಿದ್ದೀನಿ. ನನಗೆ ಯಾಕೋ ಜೀವ ಸಮಾಧಾನ ಇಲ್ಲ. ಇವೆಲ್ಲ ಮುರಿಸ್ಬಿಟ್ಟು ಹೊಸ್ದಾಗಿ ಮಾಡ್ಸೋಣ ಅಂತ. ಆದರೂ ಇವಾಗಿನ ಕೂಲಿ ಮಜೂರಿ ಎಲ್ಲ ಕೇಳಿದ್ರೆ ಎಷ್ಟೊಂದು ತಗೋತಾರೆ ಅಂತ ಹೊಟ್ಟೆ ಉರಿತದೆ. ಇವ್ರು ನಮ್ಮ ಮನೆಯವ್ರಿಗೆ ಕೇಳೋಣ ಬೇಡವೋ ಅಂತ. ಏನು ಮಾಡೋಣ ಅಂತೀಯ ಮಂಗಳಮ್ಮ ನೀನು? ಅಮ್ಮ ಅಮ್ಮ, ನೀನು ಇನ್ನ ಆಂಟಿ ಹತ್ರ ಮಾತಾಡ್ತಾ ಇರು. ನಾನು ಅಪ್ಪಾಜಿ ತೋರಿಸ್ಬಿಟ್ಟು ಏಮಿಗೆಲ್ಲರಿಗೂ ತೋರಿಸ್ಕೊಂಡು ಆಟ ಆಡ್ಕೊಬತ್ತೀನಿ. ಅಯ್ಯೋ ಬೇಡ ಕಣ್ರವಾ, ಇಷ್ಟೊಂದು ಸರಿ ಒಡವೆ ಹಾಕ್ಕೊಂಡು ಆಚೆಗೋದಾರೆ. ಯಾರೆಂತವ್ರೋ ಏನು ಕಂಡಿದ್ದೀರಿ ಯವ್ವ? ಈಗ ಟಿ ವಿನಾಗೆ ಮೊಬೈಲ್ನಾಗೆ ನೋಡ್ತಿಲ್ವೇ? ಎಲ್ಲಿ ನೋಡು ಅಲ್ಕದ್ರು ಇಲ್ಲಿ ಆಡ್ಕೊಂಡವ್ರು ಹಿಂಗೆ ಅಂತವ. ಅದಕ್ಕೆ ಒಂದು ಚಿಂದ ಒಡವೆನೂ ಮೈ ಮೇಲೆ ಎಳೆನೂ ಇಟ್ಕೊಂಡು ನೀವು ಆಚೆಗೋಗ್ಬೇಡಿ ಯವ್ವ. ಮಗಿನ ಜೋಪಾನ ಮಾಡಿ ಈಚೆ ಕಳಿಸ್ಬೇಡ್ರಿ. ಏನೇನು ಬೇಕಾದ್ರೆ ಇಲ್ಲಿಗೆ ಕಳಿಸ್ತೀನಿ. ನೀವು ಇಲ್ಲೇ ಆಡ್ಕೊಂಡು ತೋರಿಸ್ಕೊಂಡು ನೋಡಿವ್ರಂತೆ. ಅದು ಬಿಟ್ಟು ಬೀದಿಗೆ ಮಾತ್ರ ಬಿಡ್ಬೇಡ್ರವ. ಹೆಣ್ಣು ಹುಡುಗಿ ಮೊದಲೇ ಇಷ್ಟೊಂದು ಒಡವೆ ಹಾಕ್ಕೊಂಡವ್ರು. ಇವಾಗ ಕೆಟ್ಟ ಕಾಲ. ಹೇಯ್ ತಡದೆ, ಸುಮ್ಮನೆ ನಿಂತ್ಕೊಳೆ. ಬಿಡಲ್ಲ ಮಂಗಳಮ್ಮ, ಅವಳು ಹೇಳೋಕ್ಕಾಯ್ತು. ಸರಿ, ಈಗ ಇದ್ರದ್ದು ಏನು ಮಾಡೋಣ ಅನ್ನಂತ್ಯ? ಈಗ ಒಮ್ಮನ ಒಡವೆ ಹಾಕಿದ್ರೆ ನನಗೊಂಥರ ಏನಂದರೆ ಹೊಸವೇ ಅನ್ನೋ. ಆದರೂ ಇವಾಗ ಮೈ ಮೇಲಿದ್ದಾಗ ಒಮ್ಮೆನಾರು ನೋಡಿದ್ರೆ ಅಥವಾ ಎಲ್ಲರೂ ಹಬ್ಬ ಫಂಕ್ಷನ್ ಅಂತ ಹೋದಾಗ ಅಯ್ಯೋ ನನ್ನ ನೋಡುವೆ ಅನ್ನೋದು ಆ ಅಮ್ಮನಿಗೊಂಥರ ಮನ್ಸಿಗಾಯ್ತದೆ. ನಮಗೂ ಇಷ್ಟು ದಿವಸ ಅವ್ರ ಮೈ ಮೇಲೆ ನೋಡಿದ್ದು ಇವ್ರಿಗೆ ಹಾಕ್ಸ್ಕೊಂಡ್ರೆ ಅವ್ರದ್ದೆಲ್ಲೋ ಇಸ್ಕೊಂಡು ಹಾಕ್ಕೊಂಡಿದ್ದೀವಿ ಅನ್ನೋದು ನಮಗೂ ಒಂಥರ. ಅದೇ ಒಡವೆ ಮುರಿಸ್ಬಿಟ್ರೆ ಗೊತ್ತಾಗೋಕ್ಕಿಲ್ಲ. ಮೇಲೆ ಹೆಚ್ಚು ಕಡಿಮೆ ನಮ್ಮ ದುಡ್ಡು ಅಂತಲೂ ಸೇರಿರ್ತದೆ ಅಂತ. ಈಗ ಮುರ್ಸೋಣ ಬೇಡ ಅಂತೀಯೋ? ಮುರ್ಸೋಕೋರೆ ದುಡ್ಡು ಕಡೆ ನೋಡಬೇಕು. ಮಡಿಕೊಳಕ್ಕೆ ಹೋದರೆ ಅವ್ರದ್ದು ಅನ್ನೋದು ನಮಗೂ ಇರ್ತದೆ, ಅವ್ರಿಗೂ ಇರ್ತದೆ. ಏನು ಮಾಡೋಣ ಅಂತೀಯ ಮಂಗಳಮ್ಮ? ಅಯ್ಯೋ ಯವ್ವ ಸುಮ್ಕಿರಿ. ಇವಾಗ ಚಿನ್ನದ ಬೆಲೆ ಏನು ಜಾಸ್ತಿ ಕಮ್ಮಿ ಅದೇ ಅಂದ್ಕೊಂಡಿದ್ದೀರೇ? ಅದರೊಳಗೆ ಆ ವೇಸ್ಟೇಜು ಕೂಲಿ ಇಂಥವು ಹೇಳಿ ಒಂದಷ್ಟು ಚಿನ್ನ ಹೋಯ್ತಾನೆ ಇರ್ತದೆ. ಈಗ ಒಂದು ಸರಿ ಮುರಿಸ್ಬೇಕು, ಆಮೇಲೆ ಮದುವೆಗೆ ಬೇರೆ ಡಿಸೈನು ಅಂತ ಅವಾಗ ಒಂದು ಸರಿ ಮುರಿಸ್ಬೇಕು. ಎಷ್ಟು ಅಂತ ಇದಕ್ಕೆ ದುಡ್ಡು ಕೊಟ್ಟಿರಿ? ಇದ್ರ ಬದಲು ಹೊಸ ಚಿನ್ನನೇ ತಗೊಬಿಡ್ಬೋದು ಅನಿಸ್ತದೆ. ಸುಮ್ಕಿರಿ. ಅದೇನೋ ಜಾಗ ತಗೊಬೋದಂತೆ, ಮನೆ ಕಟ್ಸೋಕೆ ಹಾಕಿಲ್ವಂತೆ. ಹಂಗೆ ನೀವು ಆ ಅಮ್ಮಂದೇನಾರ ನೀವು ಇಸ್ಕೊಂಡಿದ್ದೀರಾ? ನಿಮ್ಮದೇ ಅಮ್ಮ ಇಸ್ಕೊಂಡಿತ್ತು ಅಂತದ್ರಾಗೆ ನೀವೇ ಹಂಚ್ಕೋಬೇಕು, ಅಮ್ಮ ಹಂಚ್ಕೋಬೇಕಾಗಿರೋದು. ಸುಮ್ಕಿರಿ, ಏನೂ ಹಾಕಿಲ್ಲ ಕಣ. ಇದೇ ಇಟ್ಕೊಳ್ಳಿ. ಇನ್ನೇನ ಮಗ ಇನ್ನು ಸತಿ ಹಾಕೋಬಿಟ್ಟಾತು ಹಂಗಂತೆ ಮಂಗಳಮ್ಮ. ಆದರೂ ಯಾಕೋ ಮನ್ಸಿಗೆ ಸಮಾಧಾನ ಇಲ್ಲ ನೋಡ್ರಿ. ಇದೇ ಮನ್ಸಿಗೆ ಅನ್ನೋದು. ಇಷ್ಟು ದಿವಸ ಚಿನ್ನ ಇಲ್ಲದೆ ಇರುವಾಗ ಸುಮ್ಕೆ ಇದ್ರಿ. ಈಗ ಅದೇ ಅಂತ ಗೊತ್ತಾದ್ಮೇಲೆ ಕೇಳಿ ಕೊಡಲ್ಲ ಅಂದಾಗ ಸಮಾಧಾನ ಇಲ್ಲ. ಈಗ ಕೈಗೆ ಸಿಕ್ಕಿದ್ಮೇಲೆ ಮಾಡಿಸ್ತಿಲ್ವಲ್ಲ ತಿರ್ಗಾ ಮುರ್ಸಿ ಅನ್ನೋ ಸಮಾಧಾನ ಇಲ್ಲ. ಈಗ ಅದಾದ್ಮೇಲೆ ಇನ್ನೊಂದೇನೋ ಬೇಕು ಅನ್ನೋ ಸಮಾಧಾನ ಇರೋಕ್ಕಿಲ್ಲ. ಮನ್ಸಿಗೆ ಸಮಾಧಾನವೇ ಇರಲ್ಲ. ನೀ ಬೈಕೋಬೇಡ್ರಿ ಮತ್ತೆ. ಇಲ್ಲ ಕಣ್ಮಂಗ್ಲಮ್ಮ, ಬೈಕೊಳ್ಳೋದಕ್ಕೆ ದಿಟಾನು. ಆದರೂ ಈ ಏನೋ ಒಂಥರ ಬಿಡು ಇರಲಿ. ಮಂಗ್ಲಮ್ಮ, ನಮ್ಮನೆ ಆಚೆ ಎಲ್ಲಾರ ಇದ್ರೆ ಹೂ ಕಣ್ರವ. ಅಪ್ಪಾರು ಆಚೆಲಿ ಅದು ಯಾಕೆ ಕುಟ್ಟೆನ ಮಾತಾಡ್ಕೊಂಡು ನಿಂತಿದ್ರು. ನಾನು ಎತ್ಕೋ ಬಂದೆ. ಅಯ್ಯೋ ಹಾಳ್ಗಾಗು. ಎತ್ಕೋಗಿ ಅಪ್ಪಿಸ್ಕೊಂಡು ಬಂದವಳು ಇಲ್ಲಿ ಬಂದ್ಮೇಲೆ ಮಾಡಿಸೋದೆ ಕಣ್ರವ. ಅಂದಂಗೆ
ಮಂಗಳಮ್ಮ ಬೆಳಗ್ಗೆ ನಿಂಗೆ ಬಟ್ಟೆ ಒಗೆಯಕ್ಕೆ ಹಾಕಿದ್ದೆ, ಆ ಒಗ್ದಾಕ್ಬಿಟ್ಟು ಆರಾಕಿಲ್ಲ ಹಂಗೆ ಹೊಟ್ಟೋಗಿದ್ದೆ. ಓ ನೋಡ್ರಿ ಇದಕ್ಕೆ ಬಂದಿದ್ದು, ಹೆಂಗೋ ನೀವೇ ಗ್ಯಾಪ್ಸಿದ್ರಿ. ಬೆಳಿಗ್ಗೆ ಅರ್ಜೆಂಟ್ ಇತ್ತು ಕಣ್ರವ ವಸಿ. ಆ ಬೋರಣ್ಣವ್ರ ಮನೆಯಲ್ಲಿ ಎಲ್ಲರೂ ಮದುವೆಗೆ ಹೋಯ್ತೀವಿ ಬೇಗ ಬಂದಿದ್ರು. ನಾನು ಇಲ್ಲೇ ಮಾಡಿ ಮುಗಿಸೋತ್ತಿಗೆ ತಡ ಆಗೋಯ್ತು. ಅದಕ್ಕೆ ಓಡೋಗ್ಬಿಟ್ಟೆ. ಆ ಬಟ್ಟೆ ನೀರು ಇರ್ಕೊಳ್ಳಿ ಬರೋಣ ಅಷ್ಟೊತ್ತಿಗೆ ಅಂತ ಅವ್ರ ಮನೆಗೆ ಹೋಗಿ ಬರೀ ಗುರ್ಸು ವರ್ಸು ಕೊಟ್ಬಿಟ್ಟು ಅವರೆಲ್ಲ ಮದುವೆ ತಡ ಆಯಿತು ಅಂತ ಹೊಂಟೋದ್ರು. ಇವಾಗ ಬಂದೆ ಕಣ್ರವ. ಇನ್ನೊಂದಿಷ್ಟು ಪಾತ್ರೆ ಹಾಕ್ಬಿಟ್ರವ, ತೊಳೆದಾಕ್ಬಿಟ್ಟು ಆ ಬಟ್ಟೆ ಆರಾಕ್ಬಿಟ್ಟು ಹೋಯ್ತೀನಿ. ಹ್ಞೂ ಹಾಕುವಂತೆ, ಕೂತ್ಕೋ. ಓ ಕಾಪಿ ಕುಡಿಯುವಂತೆ. ಬೇಡ ಕಣ್ರವ, ಈ ಬಿಸಿಲೊತ್ತಾಗೆ ಕಾಪಿ ಗಿಪಿ ಎಲ್ಲ ಬೇಡ. ಆಂಟಿ ಏಮಿ ಕಳಿಸು. ಚಿಕ್ಕವ ಕಳಿಸ್ತೀನಿ. ಅವಳು ಹುಸಿ ಪಾತ್ರೆ ತೊಳಿತಾವಳು ಮನೇಲಿ, ಅದು ತೊಳೆದ್ಮ್ಯಾಕೆ ಬರ್ತಾಳೆ ತಕ್ಕಳಿ ಆಡಿವ್ರಂತೆ. ಆದ್ರೆ ಒಡವೆ ಪಡವೆ ಜೋಪಾನ ಮಗಿನ ಮೈ ಮೇಲೆ ಇದ್ದಾಗ ನೀವು ಜೊತೆಗಿರ್ರಿ, ಆಮೇಲೆ ತೆಗ್ದು ಎತ್ತಿಕ್ಬಿಡ್ರಿ. ಹ್ಞೂ ಮಂಗ್ಲಮ್ಮ, ನನಗೆ ಈಗ ದೇವಸ್ಥಾನಕ್ಕೆ ಯಾವತ್ತು ಹೋಗೋಣ ಅಂತೀಯ? ನಾನು ಇವ್ರ ಹತ್ರ ಮಾತಾಡಬೇಕು, ಫಸ್ಟೇ ಹೇಳ್ಬಿಟ್ಟು ನೀನು. ಆಮೇಲೆ ಮಗಿಗೆ ಸ್ಕೂಲ್ ಇದ್ದಾಗಲೂ ಆಗಲ್ಲ, ಅವಳನ್ನ ಬಿಟ್ಟು ಹೋಗೋಕ್ಕೂ ಆಗಲ್ಲ. ಅಪ್ಪಾವ್ರ ಕೂಟ ಮಾತಾಡ್ಬೇಕೆ? ಅಪ್ಪಾರು ಬರ್ತಾರೇನವ? ಇವರು ಬರ್ತಾರೋ ಹೆಂಗೋ ಗೊತ್ತಿಲ್ಲ ಮಂಗ್ಲಮ್ಮ. ಅದೇ ನಮಗೆ ಗೊತ್ತಿಲ್ಲ ಇರೋರು ಅಂದರೆ ಅವರು ಬರಬೇಕು. ಇಲ್ಲ ಕೆಲಸ ಅದೇ ಅಂದರೆ ನಾನು ನೀನು ಪುಟ್ಟಿನೇ ಹೋಗ್ಬೇಕು. ಇಲ್ಲ ನಿಮ್ಮ ಮನೇಲಿ ಯಾರು ಬರ್ತಾರ ನೋಡ್ಕರ್ಕೊ. ನಮ್ಮ ಮನೇಲಿ ಯಾರೋ ಬಂದಾರೋ? ನಾನು ಏಮಿಯೇ. ನಮ್ಮನೆ ಅಪ್ಪ ಮನೆ ನೋಡ್ಕೊಳ್ಬೇಡವೇ? ಇನ್ನು ಹುಡುಗರು ಚಿಕ್ಕವನ್ನ ಊರಿಗೆ ಕಳಿಸ್ಬಿಟ್ಟು ಎಕ್ಸಾಮ್ ಮುಗಿತಿದ್ದಂಗೆ ಪರೀಕ್ಷೆ ಮುಗಿಸ್ಕೊಂಡು ನಮ್ಮ ಅಕ್ಕರ ಮನೇಲಿ ಒಂದು 2 ತಿಂಗಳಿದ್ದು ಬರಲಿ ಅಂತೇಳಿ ಈ ರಜದಲ್ಲಿ ಇಲ್ಲಿ ಆಡ್ಕೊಂಡು ಕೂತ್ಕೊತಾವೆ. ಯಾರು ನೋಡ್ಕೊಂಡು ಕೂತ್ಕೊಳ್ಳೋರು ನಮಗೆ ಕೆಲಸದೇ. ಅವಳಾರ ಊರಲ್ಲಿ ಮಂತವೆತ್ತಾಳೆ, ಅದಕ್ಕೆ ಕಳ್ಸಿವ್ನಿ. ಶಶಿ, ಓಹೋ ಹೇ ಏನಿದು? ಏನು ಮಾಡಿದ್ಯಾ? ಹೆಂಗೆ ಕಾಣಿಸ್ತಾಳೆ ಮಗಳು? ಅಪ್ಪಾಜಿ ಇಲ್ಲೋಡು, ನಾನು ಏನೇನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿದೆ ಕಣವ, ಎಷ್ಟು ಚೆನ್ನಾಗಿ ಕಾಣ್ತಾವಳ ನನ್ನ ಮಗಳು. ಚೆನ್ನಾಗಿದೆ ಕಣವ, ಚೆನ್ನಾಗಿದೆ. ರೀ ಇದಕ್ಕೆ ಕಣ್ಣಲ್ಲಿ ಇರೋ ಮಗ ಸತ್ತಕ್ಕೆ ರೆಡಿ ಆಗದೆ ಏನಾರು ಹೇಳೋದು ಬಿಟ್ಟು ಇದೇನು ಮಾಡ್ತಿದ್ದೆ? ಏನಿಲ್ಲ ಶಶಿ, ಅದು ಅವಳು ದೊಡ್ಡಳಾಗ್ಬಿಟ್ಲು ಅನಿಸ್ತದೆ. ಜೊತೆಗೆ ನಮ್ಮ ಮಗುನೇ ನೋಡ್ದಂಗೆ ಆಯ್ತದೆ. ನನ್ನ ಮಗಳು ಇಷ್ಟು ಬೇರೆ ಇಷ್ಟು ದೊಡ್ಡದಾಗಿ ಕಾಣ್ತಾವಳೆ ಅಂತ ಈಗ ಅವಳನ್ನ ನೋಡೋರು ಅನ್ನಿಸ್ತದೆ. ಅಪ್ಪಾರೇ, ಹೆಣ್ಮಕ್ಳು ಹಂಗೆ ನೀ ನೋಡ್ಕೊತಿದ್ದಂಗೆ ಬೆಳ್ಕೊ ಬರ್ತವೆ. ಅವರು ಹಂಗೆ ಬೆಳೆದು ನಿಂತವ್ರೆ. ನೀವು ಆಗ್ತಾ ಇರೋದು ಕಣ್ಣೀರಲ್ಲ, ಸಂತೋಷದ ಕಣ್ಣೀರು. ಅವರೇ ನೋಡ್ರಿ, ಹೆಣ್ಮಕ್ಳು ಅಂದರೆ ಅಪ್ದಿರ್ಗೆ ಎಷ್ಟು ಇಷ್ಟ ಅಂತವ. ಹ್ಞೂ ಮಂಗ್ಲಮ್ಮ, ಇವ್ರು ಈ ಥರ ಆಡ್ತಾರೆ ಅಂತ ನಾನು ಅನ್ಕೊಂಡಿಲ್ಲ. ಮಗಳು ರೆಡಿ ಆಗಿರೋದು ನೋಡಿ ಖುಷಿ ಪಡ್ತಾರೆ ಅಂದರೆ ಇವ್ರು ಕಣ್ಣೀರಾಗ್ತವ್ರೆ. ಆಯಿತು, ನೀವು ಸಂತೋಷ ಕಳೆದಾರೆ ನಂದು ಅಡ್ಡಿ ಇಲ್ಲ. ನಿಮ್ಮ ಮಗಳ ಕಣ್ ತುಂಬ ನೋಡ್ಕೊಂಡಲ್ರಿ ಹೆಂಗೆ ಕಾಣಿಸ್ತಾಳೆ ಅಂತ. ನಾನು ಅದಕ್ಕೆ ಇಷ್ಟೆಲ್ಲ ಹೇಳಿದ್ದು, ಇಷ್ಟೆಲ್ಲ ಮಾಡಿದ್ದುವೆ. ನೋಡ್ರಿ ನಿಮ್ಮ ಮಗಳನ್ನ ಹೆಂಗೆ ನಿಂತವಳೆ. ಅವರೇ ಕಣ್ಣಾಕ್ಬೇಡಿ, ತಾಯಿ ಕಣ್ಣು ನಾಯಿ ಕಣ್ಣು ಅಂತ ತಾಯಿ ದಿಷ್ಟಿ ಜಾಸ್ತಿ ಆಯ್ತದಂತೆ. ದಿಷ್ಟಿ ತೆಗೀರಿ. ಅಪ್ಪಾಜಿ ಹೆಂಗೆ ಕಾಣ್ತಿದ್ದೀನಿ ಹೇಳು, ಅಳ್ಬೇಡ. ಈ ದಸ್ಸೆಲ್ಲ ಚೆನ್ನಾಗೈತೆ ಹೇಳು. ಇಲ್ಲಡು ಎಷ್ಟೊಂದು ದೊಡ್ಡ ಹಾಕೊಂಡಿದ್ದೀನಿ. ಚೆನ್ನಾಗಿ ಕಾಣ್ತಿದ್ದಿ ಕಣವ. ಅಯ್ಯೋ ನನ್ನ ಮನೆ ಮಹಾಲಕ್ಷ್ಮಿ, ನೀನು ಚೆನ್ನಾಗಿ ಕಾಣ್ತಿದ್ದಿ. ಲೇ ಸುಂದ್ರಿ, ನಿಮ್ಮಪ್ಪ ಹಿಂಗೆ ಅಳ್ಕೊಂಡು ನಿಂತಿರ್ತಾರೆ. ಸರಿ ನಡಿ ಬಟ್ಟೆ ಬದಲಾಯಿಸುವಂತೆ. ಮಗ ಇನ್ನಷ್ಟೊತ್ತಿರಲಿ ಬಿಡೆ. ನೋಡಿ ಇದಕ್ಕೆ ಹೇಳೋದು, ಮಕ್ಕಳು ಸಣ್ಣ ಮಕ್ಕಳು ಅಂದ್ಕೊಂಡಿರ್ತೀವಿ, ಬೆಳೆದು ನಿಂತಾಗ ಅಪ್ಪ ಅವಂಗೆ ಸಂತೋಷ ದುಃಖ ಎಲ್ಲ ಒಟ್ಟಿಗೆ ಆಯ್ತದೆ.